ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಈ ಸಂಚಿಕೆಯಲ್ಲಿ ತಾವು ಬೊಮ್ಮತ್ತನಹಳ್ಳಿ ಬೆಟ್ಟವನ್ನು ನೋಡ್ತಾ ಇದ್ದೀರಿ. ಅಲ್ಲಿ ದೂರ ಕಾಣ್ತಕ್ಕಂಥದ್ದು ಪಾವಗಡ ಬೆಟ್ಟ. ಆ ಪಾವಗಡದಿಂದ ಈ ಬೊಮ್ಮತ್ತನಹಳ್ಳಿ ಇಲ್ಲಿಗೆ 5 ಕಿಲೋಮೀಟರ್ ದೂರ ಇದೆ. ನೋಡ್ತಾ ಇದ್ದೀರಿ ತಾವು. ಬೊಮ್ಮತ್ತನಹಳ್ಳಿಯ ಒಂದು ಬೆಟ್ಟವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಸಂಚಿಕೆಯಲ್ಲಿ ಪಾರ್ಟ್ 2 ಆಗಿ ಹುಟ್ಟುಕಲ್ಲಿನ ಬಸವ ಪಾವಗಡ ತಾಲೂಕಿನ ಬೊಮ್ಮತ್ತನಹಳ್ಳಿಯಲ್ಲಿ. ಈಗ ತಾವು ನೋಡ್ತಾ ಇದ್ದೀರಿ ಹುಟ್ಟುಕಲ್ಲಿನ ಬಸವ ಪಾವಗಡ ತಾಲೂಕಿನ ಬೊಮ್ಮತ್ತನಹಳ್ಳಿಯಲ್ಲಿ. ಈ ಬಸವನ ಬಗ್ಗೆ ಸ್ವಾರಸ್ಯಕರ ಪುರಾಣ ಪುಣ್ಯಕಥೆ ಇದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಸುಗ್ಗಿಯ ಕಾಲ, ಆ ಒಂದು ಸಂದರ್ಭದಲ್ಲಿ ಬೊಮ್ಮತ್ತನಹಳ್ಳಿಯ ಕಾವಲಿನಲ್ಲಿ ಉಲುಸಾಗಿ ಬೆಳೆದಿದ್ದ ಹುಲ್ಲು ಹಾಗೂ ದಿನ್ನೆಯ ಹೊಲಗಳ ಫಸಲನ್ನು ತಿನ್ನಲು ಈ ಕಲ್ಲು ಬಸವ ಕಲ್ಲು ಕರಗುವ ಸಮಯದಲ್ಲಿ ಹೋಗಿ ಮೇಯ್ದು ಬಂದಿದ್ದು. ಬಳಿಕ ಬೆಳಿಗ್ಗೆ ಇದರ ಹೆಜ್ಜೆಯ ಆಳವಾದ ಗುರುತುಗಳು ಹೊಲದ ಅಲ್ಲಲ್ಲಿ ಕಂಡು ಬಂದಿರುವುದರ ಬಗ್ಗೆ ಜನಪದರ ಹೇಳಿಕೆಗಳಿವೆ. ಇದು ವಿಜ್ಞಾನಕ್ಕೆ ಎಟಕದ ಮಾತಾದರೂ ಜನಪದರು ಹುಟ್ಟುಕಲ್ಲು ಬಸವನ ಮುಂದೆ ವಿಜ್ಞಾನವನ್ನು ನಂಬಲಾರರು. ನೋಡ್ತಾ ಇದ್ದೀರಿ, ಬಸವನ ಬಲಭಾಗದಲ್ಲಿ 2 ಮರ ಇದ್ದಾವೆ. ಒಂದು ಬೇವಿನ ಮರ, ಇನ್ನೊಂದು ಗಂಟುಗಳಿಂದ ಮೈಗೂಡಿಸಿಕೊಂಡಿರ್ತಕ್ಕಂಥ ಒಂದು ಮರ. ಅದು ಯಾವ ಸಸ್ಯ ಜಾತಿಯದು ಅಂತಕ್ಕಂಥದ್ದು ನನಗೆ ತಿಳಿದು ಬಂದಿಲ್ಲ. ಇನ್ನೊಂದು ಮಗ್ಗಲಲ್ಲಿ ಆ ಬೆಟ್ಟಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಒಂದು ದೊಡ್ಡ ಗುಂಡು. ಈಗ ನೋಡ್ತಾ ಇದ್ದೀರಿ ತಾವು. ಹಳೆಯ ಕಾಲದಲ್ಲಿ ಗ್ರಾಮಕ್ಕೆ ಅಥವಾ ದೇಶಕ್ಕೆ ಯಾವುದಾದರೂ ಆಪತ್ತು ಅಥವಾ ಬರಗಾಲದ ಮುನ್ಸೂಚನೆ ಇದ್ದಾಗ ಈ ಕಲ್ಲಿನ ಬಸವಣ್ಣ ಕಲ್ಲು ಕರಗುವ ಹೊತ್ತಲ್ಲಿ ಜೋರಾಗಿ ಕೂಗುತ್ತಿತ್ತು. ಈ ಬಸವಣ್ಣ ಶಬ್ದ ಮಾಡುವ ಮೂಲಕ ಜನರನ್ನು ಎಚ್ಚರಿಸುತ್ತಿದ್ದ ಎಂಬ ನಂಬಿಕೆ ಈ ಜನಕ್ಕೆ ಗಾಢವಾಗಿ ಇದ್ದಂತೆ ಇದೆ. ಸ್ಥಳೀಯವಾಗಿ ಕೇಳಿಬರುವ ಇನ್ನೊಂದು ಕಥೆ ಎಂದರೆ, ಈ ಹುಟ್ಟುಕಲ್ಲು ಬಸವನ ವಿಗ್ರಹ ಪ್ರತಿ ವರ್ಷವೂ ಸ್ವಲ್ಪವೇ ಎತ್ತರಕ್ಕೆ ಬೆಳೆಯುತ್ತಾ ಅಗಲವಾಗುತ್ತಿದೆ. ಈ ಕಲ್ಲು ಜೀವಂತವಾಗಿದ್ದು ಅದಕ್ಕೆ ದೈವಿಕ ಕಳೆ ಇದೆ ಎಂದು ಭಕ್ತರು ನಂಬುತ್ತಾರೆ. ಬೊಮ್ಮತ್ತನಹಳ್ಳಿಯ ಮೂಲ ಮೊದಲು ಇದ್ದಿದ್ದು ಇದೇ ಜಾಗದಲ್ಲಿ ಅಂತಂದೇಳಿ ಊರ ಹಿರಿಯರು ಹೇಳುತ್ತಾರೆ. ನೋಡ್ತಾ ಇದ್ದೀರಿ, ಆ ಕಾಲಘಟ್ಟದಲ್ಲಿ ಊರಿನ ಎಲ್ಲ ದನಕರುಗಳು ಇಲ್ಲೇ ಸದಾ ಮಲಗುತ್ತಿದ್ದವು. ವ್ಯವಸಾಯ ಮಾಡಲು ಅಥವಾ ಮೇಯಿಸಿಕೊಂಡು ಬರಲು ಅವುಗಳ ಬಳಿ ಹೋದರೆ ಅವು ಮೇಲೇಳುತ್ತಿರಲಿಲ್ಲ. ಆ ಸಮಯದಲ್ಲಿ ಹುಟ್ಟುಕಲ್ಲು ಬಸವನಿಗೆ ಪೂಜೆ ಪುನಸ್ಕಾರಾದಿ ಮಾಡಿ ಪ್ರಾರ್ಥಿಸಿದರೆ ಮೇಲೇಳುತ್ತಿದ್ದವು ಎಂದು ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದರೆ ಹಿಂಬದಿಯಿಂದ ಕಲ್ಲಿನ ಬಸವನ ಸಂಪೂರ್ಣ ಚಿತ್ರಣ. ಇದಕ್ಕೆ ಹಬ್ಬದ ದಿನಗಳಲ್ಲಿ, ಪೂಜಾ ಸಮಯದಲ್ಲಿ ಇದಕ್ಕೇನಾದರೂ ಮೈ ತೊಳಿಬೇಕು ಅಂತಂದರೆ 1 ಟ್ಯಾಂಕರ್ ನೀರಾದ್ರೂ ಬೇಕಾಗುತ್ತೆ. ಅಷ್ಟು ದೊಡ್ಡದಾಗಿದೆ. ಇದರ ಬೆನ್ನನ್ನು ನೋಡ್ತಾ ಇದ್ದೀರಿ ತಾವು. ಇದು ಬೆನ್ನಿನ ಭಾಗ, ಅದು ಬಾಲ. ನೋಡ್ತಾ ಇದ್ದೀರಿ, ಆ ಬಸವನ ಹಿಂಬದಿಯಿಂದ ಮುಂಭಾಗಕ್ಕೆ ನಾವು ತೋರಿಸ್ತಾ ಇದ್ದೀವಿ.
ಇದು ಬಸವನ ವಿಗ್ರಹ, ಹುಟ್ಟುಕಲ್ಲಿನ ಬಸವ. ಪಾವಗಡ ತಾಲೂಕಿನ ಬಮ್ಮತ್ತನಹಳ್ಳಿಯಲ್ಲಿ ಇದೆ ನೋಡಿ. ಇದು ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಂತಹ ಒಂದು ಬಸವನ ವಿಗ್ರಹ. ಸಾಕ್ಷಾತ್ ಭಗವಂತನೇ ಈ ಕೆತ್ತನೆ ಕೆಲಸವನ್ನ ಮಾಡಿದನೆ ಅಂತಂದರೆ ತಪ್ಪಾಗಲಾರದು. ಪ್ರಕೃತಿಯ ರಮಣೀಯ ಚಿತ್ರಣ ಇದು. ಸೋಜಿಗ ಸಂಗತಿ. ನೋಡ್ತಾ ಇದ್ದೀರಿ ಈಗ ಬಸವನ ಸಂಪೂರ್ಣ ಚಿತ್ರಣವನ್ನು. ಅದು ಮಲಗಿರ್ತಕ್ಕಂತಹ ದೃಶ್ಯ. ಬಲಭಾಗದಲ್ಲಿ 2 ಮರ ಇದ್ದಾವೆ. ಇದು ಈ ಬಸವನಿಗೆ ಹೊಂದಿಕೊಂಡಂತೆ ಬೆಟ್ಟ ಇದೆ, ಅಲ್ಲೊಂದು ಗುಂಡು. ಇದು ಬಮ್ಮತ್ತನಹಳ್ಳಿಯ ಬೆಟ್ಟ. ತಾವು ವೀಕ್ಷಣೆ ಮಾಡ್ತಾ ಇದ್ರಿ ಕೆಳಗಡೆ ಒಂದು ಕಲ್ಲಿನ ಮಂಟಪ, ಆ ಪಕ್ಕದಲ್ಲೇ ಸಮುದಾಯ ಭವನ. ಈಗ ದೂರದಿಂದ ಒಳ್ಳೆ ನಂದಿಯಲ್ಲಿರ್ತಕ್ಕಂಥ ಬಸವ ಕಂಡಂತೆ ಇದು ಕಾಣ್ತಾ ಇದೆ. ಹುಟ್ಟುಕಲ್ಲಿನಿಂದ ಆಗಿರ್ತಕ್ಕಂಥದ್ದು, ತಾನೇ ಆಗಿರ್ತಕ್ಕಂಥದ್ದು. ಪ್ರಕೃತಿಯ ರಮಣೀಯ ಚಿತ್ರಣ ಇದು. ಹುಟ್ಟುಕಲ್ಲಿನ ಬಸವ, ಬಮ್ಮತ್ತನಹಳ್ಳಿ. ಇದು ಈ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ, ಈ ಬಸವನಿಗೆ ಹೊಂದಿಕೊಂಡಂತೆ ಇರತಕ್ಕಂತಹ ಒಂದು ಸಮುದಾಯ ಭವನ. ಇದು ರೀಸೆಂಟಾಗಿ ಆಗಿದೆ. ಶುಭ ಕಾರ್ಯಗಳಿಗೆ ಇದನ್ನು ಬಳಸ್ಕೊಳ್ಬೋದು. ಇಲ್ಲಿ ಮೂಲಭೂತ ಸೌಲಭ್ಯಗಳೆಲ್ಲವೂ ಸಮೇತ ದೊರಕ್ತವೆ. ಏನಾದರೂ ಸಭೆ ಸಮಾರಂಭ, ಮದುವೆ ಇಂಥವನ್ನೇನಾದರೂ ಮಾಡಿದರೆ ಈ ಬಸವನ ಸಾನ್ನಿಧ್ಯದಲ್ಲಿ ಆ ಮುಂಭಾಗದಲ್ಲಿ ಪ್ರಕೃತಿಯ ಒಂದು ಚಿತ್ರಣ ಈ ರೀತಿ ಇದೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಲ್ಲಿ ಒಂದು ಗುಂಡಿನ ಮೇಲೆ ಈ ಒಂದು ಮರ ಬೆಳೆದಿದೆ. ಅದರ ಪಕ್ಕದಲ್ಲಿ ಬೇವಿನ ಮರ. ಇವೆರಡೂ ಬೃಹದಾಕಾರವಾಗಿ ಬೆಳೆದು ಆ ಬಸವನಿಗೆ ನೆರಳನ್ನು ಮಾಡಿರ್ತಕ್ಕಂತಹ ದೃಶ್ಯ. ಇದೆಲ್ಲವೂ ಕೂಡ ದೈವ ಸಂಕಲ್ಪ. ಕಲ್ಲಲ್ಲಿ ಸ್ವಲ್ಪ ಮಣ್ಣಿದ್ರೆ ಅಲ್ಲೇ ಮರ ಬೆಳೆದಿರ್ತಕ್ಕಂಥ ದೃಶ್ಯ. ಇಲ್ಲಿ ಅಂತಹ ಹೇಳಿಕೊಳ್ಳುವಂತಹ ದೊಡ್ಡ ದೊಡ್ಡ ಮರಗಳು ಇಲ್ದಿದ್ರೂ ಚಿಕ್ಕ ಪುಟ್ಟ ಮರಗಳಿದ್ದಾವೆ, ಗಿಡಗಳಿದ್ದಾವೆ. ಈ ದೇವಸ್ಥಾನದ ಪಕ್ಕದಲ್ಲಿ ಮಾತ್ರ ಮರಗಳಿದ್ದಾವೆ. ನೋಡ್ತಾ ಇದ್ದೀರಿ. ಜಾತ್ರಾ ಸಮಯದಲ್ಲಿ ಇಲ್ಲಿ ಎಡೆ, ಮೃಷ್ಟಾನ್ನ ಭೋಜನ ಎಲ್ಲವನ್ನ ಮಾಡಿ ಭಕ್ತಾದಿಗಳು ಬಸವನಿಗೆ ಎಡೆ ಆಗ್ತಕ್ಕಂತಹ ನೈವೇದ್ಯ ಅದರ ರೂಪದಲ್ಲಿ ಕೊಡ್ತಕ್ಕಂತಹ ಸಮಯದಲ್ಲಿ ಇಲ್ಲಿ ಅಡಿಗೆ ಮಾಡ್ತಾರೆ. ನೋಡ್ತಾ ಇದ್ದೀರಿ ತಾವು. ಇಲ್ಲಿ ತುಂಬಾನೇ ಚೆನ್ನಾಗಿದೆ. ಆದರೆ ಬರೇ ಗುಂಡುಗಳಿಂದ ಈ ಒಂದು ಬೆಟ್ಟ ಆವೃತ ಆಗಿದೆ. ಹುಟ್ಟು ಕಲ್ಲಿನ ಬಸವ ನೋಡಿ, ಇಲ್ಲೂ ಅಡಿಗೆ ಮಾಡಬಹುದು. ಈ ಜಾಗದಲ್ಲೂ ಸಮೇತ ಗಾಳಿಗೆ ಮರೆಯಾಗಿರುತ್ತೆ ಅಡಿಗೆ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ. ನೆರಳಿದೆ, ಗುಂಡುಗಳ ಆಸರೆ ಇದೆ. ಅವು ಮನೆಯೋಪಾದಿಯಲ್ಲಿ ಅಥವಾ ಗುಹೆಯೋಪಾದಿಯಲ್ಲಿ ಇವೆ. ಇವೆಲ್ಲ ಒಂಥರ ಆಶ್ರಯ ತಾಣಗಳು. ಈ ಅಡಿಗೆ ಇಂಥವನ್ನ ಮಾಡೋದಕ್ಕೆ ಜಾತ್ರಾ ಸಮಯದಲ್ಲಿ ಭಕ್ತಾದಿಗಳು ಇಲ್ಲಿ ಸ್ವಲ್ಪ ಉಳ್ಕೊಳ್ಳೋದಕ್ಕೆ ಇಲ್ಲಿ ಉತ್ತ ಬೇರೆ ಇದೆ. ನಾಗರ ಪಂಚಮಿಯ ದಿನ ಬಮ್ಮತ್ತನಹಳ್ಳಿಯ ಕೆಲವು ಕುಟುಂಬಗಳು ಇಲ್ಲಿ ಬಂದು ನಾಗರ ಪೂಜೆಯನ್ನೂ ಸಮೇತ ಮಾಡ್ತವೆ. ನೋಡ್ತಾ ಇದ್ದೀರಿ ತಾವು.
ಇದು ಬೇಸಿಗೆಯ ಸಮಯ ಆಗಿರುವುದರಿಂದ ಗಿಡಮರಗಳು ಬಾಡಿದ ಸ್ವಲ್ಪ. ಬಮ್ಮತ್ತನಹಳ್ಳಿಯ ಹುಟ್ಟುಕಲ್ಲು ಬಸವನ ಸಾನ್ನಿಧ್ಯದ ಒಂದು ಬೆಟ್ಟ ಇದು. ನೋಡ್ತಾ ಇದ್ದೀರಿ ತಾವು. ಇದು ಬಮ್ಮತ್ತನಹಳ್ಳಿಯ ಬೆಟ್ಟ, ಮತ್ತೊಂದು ಮಗ್ಗಲಿಂದ ಬೆಟ್ಟದ ಪಶ್ಚಿಮ ದಿಕ್ಕಿಗೆ. ಎಲ್ಲರಿಗೂ ನಮಸ್ಕಾರ.